ಷರತ್ತು ವಿಧಿಸುವುದಿಲ್ಲ. ಗೌರ್ಮೆಂಟ್ ಜಾಬರ್ಸ್ಗೂ ಗ್ಯಾರಂಟಿ ಹೋಗ್ತಾ ಇದೆ, ಉಳ್ಳವ್ರಿಗೂ ಹೋಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ಮತ್ತೆ ಸಾಮಾನ್ಯ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಮಾಡಿದ್ದ ಈ ಗ್ಯಾರಂಟಿ ಯೋಜನೆ ಕಟ್ಟ ಕಡೆಯ ವ್ಯಕ್ತಿಗೆ, ಬಡವರಿಗೆ ಸಾಧ್ಯ ಇಲ್ಲದೆ ಇರುವಂಥದ್ದು, ಬದುಕಲಿಕ್ಕೆ ಅಥವಾ ಅಸಹಾಯಕರಿಗೆ ನಾವು ಕೊಡಬೇಕು ಅನ್ನಲಿ ನಿರ್ಧಾರ ಮಾಡಿದಂಥ ಯೋಜನೆ. ಅದು ಬಡವರಿಗೆ ಮುಟ್ಟಬೇಕು. ಇದು ಜನರ ದುಡ್ಡು. ಸರ್ಕಾರ ಅಂದರೆ ನಮ್ಮ ಕೈಯಿಂದ ಕೊಡೋದಿಲ್ಲ, ಸಾಮಾನ್ಯ ಜನರು, ಬಡವರು ಟ್ಯಾಕ್ಸ್ ಕೊಟ್ಟ ಹಣ ಮತ್ತೆ ಪುನಃ ಅದನ್ನು ಮತ್ತೆ ಉಳ್ಳವರಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನು ಏನು ಯಾರಿಗೆ ಕೊಟ್ಟರೆ ಸರಿ, ಯಾರು ಉಳ್ಳವರು ಅವ್ರಿಗೆ ಕೊಡೋದು ಸರಿ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ. ಅದು ಬಿಟ್ಕೊಂಡು ಬಡವರಿಗೆ ತೊಂದರೆ ಮಾಡೋದು, ಸಾಮಾನ್ಯ ಜನರಿಗೆ ತೊಂದರೆ ಮಾಡುವ ಉದ್ದೇಶ ನಮ್ಮ ಸರ್ಕಾರದ್ದು ಅಲ್ಲ, ನಮ್ದು ಅಲ್ಲ. ನಮಗೂ ಬರ್ತದೆ, ನಮ್ಮ ಮನೆಯವ್ರಿಗೂ ಬರ್ತದೆ, ನಿಮಗೂ ಬರ್ತದೆ, ನಿಮ್ಮ ಮನೆಯವ್ರಿಗೂ ಬರ್ತದೆ ನಡಿ ಹೇಳಿದ್ದು ನಾವು ಗೃಹಲಕ್ಷ್ಮಿ ಅಲ್ಲ. ಒಬ್ಬ ಜಾಬರ್ಸ್ ಇದ್ದವರಿಗೂ ಕೊಡ್ಬೇಕಾ ಅಥವಾ ನನಗೆ, ನಾನು ಮಿನಿಸ್ಟರ್ ಇದ್ದೀನಿ, ನಮ್ಮ ಮನೆಯವ್ರಿಗೂ ಕೊಡೋದು ಸರಿನಾ ಅಂದೇಳಿ ನಮಗೆ ಬಂದವರು ನಾವು ಹೇಳ್ತಾ ಇದ್ದೇವೆ ಅಥವಾ ಉಳ್ಳವರು ಹೇಳ್ತಾ ಇದ್ದಾರೆ ಇದು ನಮಗೆ ಕೊಡೋದು ಯೋಗ್ಯ ಅಲ್ಲ ಅನ್ನೋದು. ಆ ಸಂದರ್ಭದಲ್ಲಿ ನಾವು ಚೇಂಜ್ ಮಾಡಬೇಕಲ್ಲ. ಕೊಡೋದು ಸರಿ, ನಿಮಗೂ ನಮಗೂ ಅಗತ್ಯ ಇದೆ ಅಂದರೆ ನಾವು ತಗೊಳ್ಳೋದು ಸರಿ, ಅಗತ್ಯ ಇಲ್ಲದೆ ಇರುವವರಿಗೆ ಕೊಡೋದು ಸರಿ ಅಲ್ಲ ಅನ್ನೋದು ನಿರ್ಧಾರ ಮಾಡ್ತಾ ಇದ್ದೇವೆ ನಾವು. ನೋಡಿ, ವಿರೋಧ ಪಕ್ಷದವರು ಅವರು ಹೇಳೋದು ಸುಳ್ಳು ಬಿಟ್ಟರೆ ಬೇರೆ ಏನು ಹೇಳಿದ್ದು ಇತಿಹಾಸ ಇಲ್ಲ. ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದು ಗ್ರಾಮದಲ್ಲಿ ಮಾತ್ರ, ಊರಲ್ಲಿ ಮಾತ್ರ ಅಂತ ತಿಳ್ಕೊಂಡಿದ್ರು. ಈಗ ಏನು ಪಾರ್ಲಿಮೆಂಟ್ ಒಳಗೂ ಸುಳ್ಳು ಹೇಳ್ತಾರೆ ಅವರು. ಅಂಥವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ? ಅಂಥವ್ರಿಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಮಾಡೋದು ನಮ್ಮ ಜನಕ್ಕೆ ನೆಮ್ಮದಿಯಾಗಿದ್ದಾರೆ, ನಮ್ಮ ಜನಕ್ಕೆ ಸರಿಯಾಗಿ ಮುಟ್ತಾ ಇದೆ. ಸಾಮಾನ್ಯ ಜನರು, ಬಡವರು ಅಂದ್ರೆ ನಮ್ಮ ಜನ ಅಂದ್ರೆ ಪಕ್ಷ ಇಲ್ಲ, ಇಲ್ಲಿ ವಿರೋಧ ಪಕ್ಷ ಇಲ್ಲ, ಸಾಮಾನ್ಯ ಜನರು, ಬಡವರು ನಮ್ಮ ಜನಕ್ಕೆ ಕರೆಕ್ಟಾಗಿ ಹೋಗಿ ಮುಟ್ಟಿದೆ ಅನ್ನೋದಾದ್ರೆ ಅದು ನಮಗೆ ಸರಿ ಅನ್ನೋದು. ಯಾರೋ ಹೇಳ್ತಾರೆ, ವಿರೋಧ ಪಕ್ಷದವ್ರು ಹೇಳ್ತಾರೆ ಅನ್ನೋದು, ನಾವು ಅದನ್ನ ಅವ್ರು ಹೇಳ್ತಾರೆ ಅನ್ನೋದು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದ ಜನರ ಆ ಕಷ್ಟದ ದುಡ್ಡು, ಟ್ಯಾಕ್ಸ್ ಕಟ್ಟಿದ ದುಡ್ಡು ಉಳ್ಳವರಿಗೆ ಮತ್ತೆ ಹೋಗ್ಲಿಕ್ಕೆ ಬಿಡೋದು ಸರಿಯಲ್ಲ ಅನ್ನೋ ಅಭಿಪ್ರಾಯಕ್ಕೆ ನಾವು ಬಂದಿದ್ದೇವೆ. ಬಿಟ್ರೆ ಅಗತ್ಯ ಅದೇ ಅಂದ್ರೆ ಅವರಿಗೂ ಕೊಡ್ತೇವೆ. ಗೃಹಲಕ್ಷ್ಮಿ ಮಾತ್ರ ನಾವು ಮಾಡ್ತಾ ಇದ್ದೇವೆ. ಕರೆಂಟ್ ಫ್ರೀ ಇದ್ದೇ ಇರ್ತದೆ, ಎಲ್ಲಾ ಯೋಜನೆನೂ ಇರ್ತದೆ ಬಡವರಿಗೆ. ಎಲ್ಲಾ ಯೋಜನೆನೂ ಫ್ರೀನೇ ಇರ್ತದೆ, 5 ಯೋಜನೆನೂ ಫ್ರೀನೇ ಇರ್ತದೆ, ಉಳ್ಳವರಿಗೆ ಅಲ್ಲ. ಉಳ್ಳವರಿಗೆ 5 ಯೋಜನೆ ಅವಶ್ಯಕತೆ ಇರೋದಿಲ್ಲ. ಈಗ ನಾವೇನು ನಮ್ಗೆ ಅವಶ್ಯಕತೆ ಅದಂದ್ರೆ ನಾವು ತಿಳ್ಕೊಂಡ್ರು 1 ವರ್ಷದ ಹಿಂದೆ, ಈಗ ಅವಶ್ಯಕತೆ ಇಲ್ಲ ಅಂದ್ರೆ ನಾವೇ ಬಿಡ್ತಾ ಇದ್ದೇವೆ ಬೇಡ ಅಂದ್ರೆ. ಮಾನದಂಡ ದೊಡ್ಡವರೆಲ್ಲ ಸೇರ್ಕೊಂಡು, ಅಧಿಕಾರಿಗಳೆಲ್ಲ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಪರಿಷ್ಕರಣೆ ಮಾಡಲೇಬೇಕು, ಅಗತ್ಯ ಅದೇ ಅನ್ನೋದು ನಿಮ್ಮ ಅಭಿಪ್ರಾಯನೂ ಹೌದು, ನಮ್ಮ ಅಭಿಪ್ರಾಯನೂ ಹೌದು. ಇದರಲ್ಲಿ ಯಾರ್ದು ಅಲ್ಲಿ ವ್ಯತ್ಯಾಸ ಇಲ್ಲ. ವಿರೋಧ ಪಕ್ಷದವ್ರಿಗೆ ಮಾತಾಡ್ಲಿಕ್ಕೆ ಬೇರೆ ಇಲ್ಲ, ಮಾತಾಡ್ತಾರೆ ಬಿಡಿ, ಅವ್ರು ಮಾತಾಡ್ಕೊಂಡು ಹೋಗ್ಲಿ.